ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀರಿ ಅಂದರೆ ನಮ್ಮ JCB ರಿಪೇರಿ ಆಗಿದೆ, ಅದನ್ನ ರೆಡಿ ಮಾಡಿಸೋಣ ಅಂತ ಹೇಳ್ಬಿಟ್ಟು ಗ್ಯಾರೇಜ್ಗೆ ಹೋಗ್ತಾ ಇದ್ದೀರಿ. JCB ಏನೇನು ರಿಪೇರಿ ಆಗೈತೆ ಅಂದರೆ ಟೈರ್ಗಳು ಚೇಂಜ್ ಮಾಡಿಸ್ಬೇಕು, ತಿರ್ಗಾ ಬ್ಯಾಕ್ ಬಕೆಟ್ ಏನದು ಹೆಸರು, ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ವಾಲ್ ಬ್ಲಾಕು ಎಲ್ಲ ಸ್ವಲ್ಪ ಸೀಲುಗಳು ಹೋಗವೆ, ಸೀಲುಗಳೆಲ್ಲ ಹಾಕ್ಸ್ಬೇಕು. ಮತ್ತು ಬೇರೆ ಇನ್ನೇನು ಕರೆಕ್ಟ್ ಸ್ವಿಂಗ್ದು ಒಂದು ಜಾಮ್ ಆಗೈತೆ, ಅದನ್ನು ಬಿಚ್ಚಬೇಕು. ತಿರ್ಗಾ ಬಕೆಟ್ದು ಸ್ಟಿಕ್ದು ತಿರ್ಗಾ ಸೀಲ್ ಒಂದು ಹಾಕಬೇಕು, ಸ್ಟಿಕ್ ರ್ಯಾಂಪ್ ಸೀಲ್, ಬಕೆಟ್ ಸೀಲ್ ಎಲ್ಲ ಹಾಕಬೇಕು. ಬನ್ನಿ ವಿಡಿಯೋದಲ್ಲಿ ಹಂಗೆ ತೋರಿಸ್ತಾ ಇರ್ತೀನಿ, ನೀವು ನೋಡ್ಕೊಳ್ಳಿ. ನಮ್ಮ ಚಾನಲ್ಗೆ ಹೊಸದಾಗಿ ಯಾರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್, ಕಮೆಂಟ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಇವಾಗ ರೈಲ್ವೆ ಗೇಟ್ ಅಲ್ಲಿ ಇದ್ದೀರಿ, ಟ್ರೈನ್ ಹೋಗ್ತಾ ಐತೆ, ಯಾವುದೋ ಕಲರ್ ಟ್ರೈನು. ಈ ಟ್ರೈನ್ ಹೆಸರು ನನಗಂತೂ ಗೊತ್ತಿಲ್ಲ, ಒಂದೇ ಭಾರತ್ ಯಾವುದೋ ಟ್ರೈನ್ ಇದು. ನೀವೇ ನೋಡ್ತಾ ಇರ್ಬೋದು, ರೈಲ್ವೆ ಗೇಟ್ ಅಲ್ಲಿ ಇದ್ದೀನಿ. 1 hour later. ಹಾಯ್ ಫ್ರೆಂಡ್ಸ್, ರೈಲ್ವೆ ಗೇಟ್ ಎಲ್ಲ ಓಪನ್ ಆಯ್ತು, ಹೋಗ್ತಾ ಇದ್ದೀವಿ ಇವಾಗ ಗ್ಯಾರೇಜ್ ಹತ್ರ. ನಾವು ಇವಾಗ ಗ್ಯಾರೇಜ್ ಹತ್ರ ಬಂದಾಯ್ತು, ಬೇಕಾದ್ರೆ ನೀವು ನೋಡ್ಬೋದು ಟೈರ್ಗಳು ಬಂದೈತೆ. ನಿಜ, ಇಲ್ಲಿ ತೋರಿಸ್ತೀನಿ ಒಂದು ನಿಮಿಷ. ನಮ್ಮ ಗಾಡಿನಲ್ಲಿ ಟೈರ್ ಇದ್ಕೊಂಡು ಫುಲ್ ಸಮದಾಗೈತೆ, ಇರಿ ಒಂದು ನಿಮಿಷ. ನೋಡ್ತಾ ಇರ್ಬೋದು ಟೈರ್ಗಳು, ಇದು ಬ್ಯಾಕ್ ಟೈರ್ಗಳು, ಬರೀ ಬ್ಯಾಕ್ ಟೈರ್ ಮಾತ್ರ ತರಿಸಿರೋದು. ತಡಿ, ಆ ಕಡೆ ಟೈರು ತೋರಿಸ್ತೀನಿ ನೋಡಿ. ಇಲ್ಲಿ ಫುಲ್ ಫ್ಲಾಟ್ ಆಗಿದೆ ಟೈರ್ಗಳು. ನಮ್ಮ ಓನರು ಕಂಪನಿ ನೋಡಿ ತರಿಸೋರೆ. ಓ, ನನ್ನ ಮಗನ ಟೈರ್ ನೋಡಿ ಬಹು ಖುಷಿ ಆಗ್ಬಿಟ್ಟು. JCB ಕಂಪ್ನಿದು ತರಿಸಿರೋದು ಟೈರು. ಬನ್ನಿ. A few moments later. ಹೆಂಗೋ ಗ್ಯಾರೇಜ್ ಹತ್ರ ಬಂದ್ಬಿಡ್ತು. ನಿಜ, ತುಂಬ ಅಂದರೆ ತುಂಬ ಬಾಧಿಕೊಂಬಿಟ್ಟಿದ್ನಿ, ಯಾಕಂದರೆ ಗಾಡಿ ಸ್ಲೋ ಆಗೋಗಿ ಒಂದೊಂದಲ್ಲ. ಇನ್ನು ಅದು MRV ಪಂಪ್ ರಿಪೇರಿ ಆಗೈತೆ, ಅದಕ್ಕೆ ಪಂಪ್ ಬಿಚ್ಚಬೇಕು ಅಂತ ಹೇಳೋದಕ್ಕೆ MRV ಚೇಂಜ್ ಮಾಡಿದರೆ ಸಾಕು ಅಂತ ಹೇಳವ್ರೆ. ನೋಡೋಣ, ಇನ್ನು ಮೆಕ್ಯಾನಿಕ್ ಅವರು ಬಂದಿಲ್ಲ, ಇನ್ನು ಮಂಜಣ್ಣ ಅಂತ ಅವರೇ ಮೇಯ್ನ್ ಹೆಡ್ಡು, ಇನ್ನು ಅವ್ರು ಬರಬೇಕು. A few moments later. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮಹೇಂದ್ರ JCB ಡ್ರೈವರ್. ಈ ಕಡೆ ನಮ್ಮ ಕಡೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಬೇಕಾದರೆ ಇಲ್ಲಿ ಟೇಕಲಲ್ಲಿ ಬಂದರೆ ಹತ್ತಿರ ಇರ್ತೈತೆ. JCBದು ಸ್ಪೇರ್ ಪಾರ್ಟ್ಸ್ ಏನು ಬೇಕು ಎಲ್ಲ ಸಿಗ್ತೈತೆ. ನಿಮಗೆ ಕೋಲಾರ ಹೋಗ್ಬೇಕಂದ್ರೆ ದೂರ ಆಗ್ತೈತೆ, ಮಾಲೂರು ಹೋಗ್ಬೇಕಂದ್ರೆ ದೂರ ಆಗ್ತೈತೆ. ಇಲ್ಲಿ ಟೇಕಲ್ ಕಡೆ ಅಂದರೆ ಟೇಕಲಲ್ಲಿ ಅಂದರೆ ಕರೆಕ್ಟಾಗಿರ್ತೈತೆ. ನಿಮ್ಗೆ ಏನೇನು ಬೇಕು ಬನ್ನಿ ನೋಡಿ, ಬನ್ನಿ. ಪ್ರತಿಯೊಂದು ಎಲ್ಲ JCB ಪಿನ್ ಟು ಪಿನ್ A to Z ಎಲ್ಲ ಸಿಗ್ತೈತೆ. ಬೇಕಂದರೆ ಎಲ್ಲ ನೀವೇ ನೋಡ್ತಾ ಇರ್ಬೋದು. ಬನ್ನಿ ಹಿಂಗೆ ಇಲ್ಲಿ ಒಳಗಡೆ. ಬನ್ನಿ, ಇಲ್ಲಿ ಫುಲ್ A to Z ಓಸುಗಳು ಸಮೇತ ಹಿಡ್ದು ಓಸುಗಳು JCB ಎಲ್ಲ ಪ್ರತಿಯೊಂದು ಸಿಗ್ತೈತೆ. ಇಲ್ಲಿ ನೋಡಿ, ಈ ಕಡೆ ಬುಷುಗಳು, ಬಕೆಟ್ ಬುಷುಗಳು ಪ್ರತಿಯೊಂದು ನಾನು ಮರ್ತೋಗ್ತಾ ಇರ್ತೀನಿ, ಸ್ವಲ್ಪ ದೆದ್ದೆ ಅರ್ಥ ಮಾಡ್ಕೊಳ್ತೀನಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನೀವೇ ನೋಡ್ತಾ ಇರ್ಬೋದು, ಕಾಣಿಸ್ತೈತೆ ವಿನ? ನೀವೇ ನೋಡಿದ್ರಲ್ಲ. ಬೇಕಾದ್ರೆ ನಾನು ಇನ್ಸ್ಟಾಗ್ರಾಮಲ್ಲೂ ಹಾಕಿರ್ತೀನಿ, ಬೇಕಂದ್ರೆ ಅವ್ರ ನಂಬರು ಕಾಂಟ್ಯಾಕ್ಟ್ ಎಲ್ಲ ಕೊಟ್ಟಿರ್ತೀನಿ. ಬೇಕಾದ್ರೆ ಫೋನ್ ಮಾಡಿ ಮಾತಾಡ್ಕೊಬೋದು. ಅವ್ರದ್ದು ಓನರ್ದೆ, ಅವ್ರು ಬರ್ತಾವ್ರೆ ಓನರ್ ಇವಾಗ ಮಂಜಣ್ಣ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. A few minutes later. ಫೈನಲಿ ಅಂಗಡಿ ಹತ್ರ ಬಂದ್ರು ಓನರು, ಫೋನ ಮಾತಾಡ್ಕೊಂಡೆ ಹೋಗ್ತಾವನೆ. A few inches later. ಇಲ್ಲಿ ಫಸ್ಟ್ ಲಿವರ್ ಬಾಕ್ಸ್ ಒಂದು ಬರ್ತಾ ಇತ್ತು, ಈ ಸ್ವಿಂಗ್ ನೋಡ್ರಿ ಜಾಮ್ ಆಗ್ಬಿಟ್ಟೈತೆ. ಅದ್ರ ನಿಂಕ ಅದು ಜಾಮ್ ಆಗ್ತಾಯಿತ್ತು, ಅದ್ರ ನಿಂಕ ಬಿಚ್ಚಿ ಇದನ್ನ ಇಲ್ಲಿಗೆ ಬಿಟ್ಟಿದ್ದೀನಿ. ಲಿವರ್ ಬಾಕ್ಸು ಹೆಂಗೋ ಸ್ವಲ್ಪ ಅದ್ರ ಎಲ್ಲಂದ್ರೆ ಜಾಮ್ ಆಗ್ತಾ ಇರ್ತೈತೆ, ಅದ್ರ ನಿಂಕ ಎಲ್ಲ ಕ್ಲೀನಾಗಿ ಬಿಚ್ಚಾಕಿದ್ನಿ. ಅದ್ರನಂತೂ 12 seconds later. ಯಾವುದು RV ಬಿಚ್ಚಕ್ಕೆ ಬಂದಿದ್ದಾರೆ. ಫೈನಲಿ ಬಿಸ್ತಾವನೆ, ಎಲ್ಲ ಎತ್ತಕ್ಕಂತವನೆ. ನಾನು ಹೇಳ ವಿಡಿಯೋ ಓಡ್ತೈತಿ, ಹೇಳ. ಇವತ್ತು ಬಂದಿದ್ದ ಗಾಡಿ ನಾಳೆ ಹೋಗಲ್ಲ, ಇವತ್ತು ಹೆಂಗೋ ಗಾಡಿನಂತೂ ಬಿಸ್ತಾವ್ರೆ. ಅಂದರೆ ಇವತ್ತು ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, ನೋಡಬೇಕು. ಇವತ್ತೇ ನಾನು ರೆಡಿ ಆಗೋದ್ರೆ ಸಾಕು. ನೋಡ್ರಿ, ಇವನು ನಿಂದೆಲ್ಲ ಇಂಥವೇ ಅಂತವನೆ ಅಲ್ಲ, ಏನು ಮಾಡೋಣ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ. ಜಾಮ್ ಐತೆ, ಅದಕ್ಕೆ ಹೋಗಿ ಕೊಟ್ಟು ಅಲ್ಲೇ ಅವ್ರು ಮಂಜಣ್ಣ ಅಂತ ಕೊಟ್ಟವರು ಮೆಕ್ಯಾನಿಕ್ ಹೋಗಿ ಎತ್ಕೊಂಡ್ಬಂದ್ಬಿಡೋಕು. JCB ಎಲ್ಲ ಇದೆ ಅಂತ ಅದಕ್ಕೆ ಹೋಗ್ತಾ ಇದ್ದೀನಿ ಗಾಡಿನಲ್ಲಿ. 1 hour later. ಬಂದಿದ್ದಂತೂ ಆಯಿತು. ಸ್ಟಾರ್ಟ್ ಮಾಡ್ಕೊಂಡು ಇವಾಗ ಅಲ್ಲೇ ಗ್ಯಾರೇಜ್ ಹತ್ರ ತಗೊಂಡು ಹೋಗ್ಬೇಕು. JCB ಹತ್ರ ಅಂತೂ ಬಂದೆ, ಸ್ಟಾರ್ಟ್ ಮಾಡ್ಕೊಂಡು ಏನು ಬ್ರೇಕ್ ತುಳಿದ್ರೆ ಬ್ರೇಕೇ ನಿಲ್ಲಿಲ್ಲ. ಶಾಕ್ ಆಗೋಯ್ತು ನನ್ಕಂತೂ, ಭಯ ಬಿದ್ದದೆ. ಅಯ್ಯೋ ಏನಪ್ಪ ಇದು ಅಂತ ಹೇಳ್ಬಿಟ್ಟು. ಆಮೇಲೆ ಇವಾಗೂ ನಿಲ್ತಾ ಇಲ್ಲ, ಮಾತಾಯ್ತು ಗಾಡಿ.
ಗಾಡಿಗಳು ಬೇರೆ ಏಕ್ದಮ್ ಹೋತಾವ್ರೆ. ಅವ್ರು ಯಾರೋ ಲೇಡೀಸ್ ಈ ಕಡೆ ಮೇಲೇನೆ ಬರ್ತಾವ್ರೆ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡಿ ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಏನು ಕರ್ಮನೋ ಏನೋ, ಹೋಗಪ್ಪ. ಇವಾಗೇನೋ ಪರವಾಗಿಲ್ಲ, ನಿಲ್ತಾ ಇದ್ದಂಗೆ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ನಿಧಾನಕ್ಕೆ ಹೋಗ್ಬಿಟ್ರೆ ಸಾಕಪ್ಪ ದೇವ್ರಣಿ. ಭಯ ಎತ್ಕೊಂಡ್ಬಿಟ್ಟೈತೆ ನನಗಂತೂ ಫ್ರೆಂಡ್ಸ್, ನಿಜ. ನನ್ನ ಕಿವಿಗೆ ಸಿಗಾಕೊಡ ಕಿತ್ತಿ ಸಾಕೋ ಹೋಗ. ಅದಕ್ಕೆ ಇದನ್ನ ತಗೊಂಡೋಗಿ ರೆಡಿ ಮಾಡ್ಸಕ್ಕೆ ಅವರು ಡ್ರೈವರ್ ಎಲ್ಲ ಪಾಪ ಹೋಗವ್ರಂತೆ, ಊರಿಗೆಲ್ಲ ಹೋಗವ್ರಂತೆ. ಅದರಿಂದ ಈ JCB ತಗೊಂಡು ಹೋಗಕ್ಕೆ ಅಲ್ಲಿ ಇದ್ದೆ ನಾನು. ಇಂದ ಅವರು ಗ್ಯಾರೇಜ್ ಅವ್ರು ಇಟ್ಕೊಂಡು ಹೋಗೋ ಹಂಗೆ ಗಾಡಿ ಎತ್ತೇವಂತೆ, ಬಂದ್ಬಿಡು ಹೋಗೋ ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ಟಿದ್ದಾರೆ. ಇವಾಗ ಹೋಗ್ತಾ ಇದ್ದೀನಿ. ಅಯ್ಯೋ ದೇವ್ಡ, ಭಯಂಕರ ಶಟ್ ನೀರು ಬಂದ್ಬಿಡ್ತು, ನಿಜ ಭಯ ಬಿದ್ದು. ಅಂತ ಓಡಿಸ್ತಾರೆ ಏನೋ, ಅಂದ್ರೆ ಡೈಲಿ ಓಡಿಸೋರ್ಗೆ ಅವ್ರಿಗೆ ರೂಢಿ ಆಗೋಗಿರ್ತೈತೆ. ಅಂದ್ರೆ ಒಂದೊಂದು ಗಾಡಿ ಒಂದೊಂದು ಕೈಯಲ್ಲಿ ಇರುತ್ತಲ್ಲ, ಅದರಿಂದ ಕುದುರ್ಕೊಬೇಕು. ಇವಾಗ ನಂದು JCB ಅಂದ್ರೆ ಹೆಂಗ್ ಬೇಕು ಹಂಗೆ ಆಟ ಆಡ್ಕೊಂಡ್ಬಿಡ್ತೀನಿ ನನ್ನ JCB-ನಲ್ಲಿ. ಹಂಗೆ ಒಂಥರ ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ. ಹೆಂಗೋ ಇನ್ನೂ ಒಂದು JCB ಬೇರೆ ಬಂದೈತೆ ಅಲ್ಲಿ. ಯೋ ಗುರು, ಫಸ್ಟ್ ನಮ್ಮ ಗಾಡಿ ಹಂಗೆ ಮುಗಿಸ್ ಕಳ್ಸ್ಕೊಟ್ಬಿಡ್ರ. ಯೋ ಅವ್ನು ಬೇರೆ ಅಲ್ಲಿ ಕೆಲಸ ಮಾಡೋನ್ ಬೇರೆ, ನಿಮ್ಮ ಗಾಡಿ ಇಲ್ಲಿ ಬಂತಂದ್ರೆ 2 ದಿನ ಪಕ್ಕ ಅಂತವನೆ, ಭಯ ಇಕ್ಕಿಸ್ತಾವನೆ. ಮತ್ತೈತೋ ಗೊತ್ತಿಲ್ಲ, ನೋಡಬೇಕು. ನೋಡ್ರಿ ಇವರು ನಮ್ಮ ಗಾಡಿ ಫಸ್ಟ್ ಬಂದೈತೆ. ನಮ್ಮ ಗಾಡಿ ನೋಡ್ದಿರಾ? ನೋಡ್ರಿ ಇಲ್ಲೇ ಬೇರೆ ಕಡೆ ಗಾಡಿ ಬಂದ್ ಮಾಡ್ತಾವ್ರೆ, ನೋಡ್ತಾವ್ರೆ. ತಡೀರಿ, ನಿಮ್ಗೆ ಅಲ್ಲೋಗಿ ವಿಡಿಯೋ ತೋರಿಸ್ತೀನಿ. ಇವ್ರು ನೋಡ್ರಿ, ಇವರು ಫಸ್ಟ್ ನಮ್ಮ ಗಾಡಿ ಬಂದಿದ್ದು ಅಲ್ಲೋಗಿ ಮಾಡ್ದಿರಾ, ಇಲ್ಲಿ ಬಂದ್ಬಿಟ್ಟು ಎಲ್ಲ ಮಾತಾಡ್ಕೊಂಡು ಇವ್ರು ಮೆಕ್ಯಾನಿಕ್ಕು ಫೋನ್ಗಳಾಗೆ ಇದೋತಾರೆ, ಏನು ಮಾಡೋಕ್ಕಾಗಲ್ಲ. ತುಕಾಲಿಗಳು ಒಂದಿಬ್ಬರು ಬಂದವ್ರೆ, ಏನಕ್ಕೂ ಪ್ರಯೋಜನ ಇಲ್ಲ, ವೇಸ್ಟು. ಇವನು ನಂಬರ್ 1. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಇವನು ನಂಬರ್ 2. ಇವನು ನೋಡಿರ್ತೀರಿ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು. ಇವನು ನೋಡಿರ್ತೀರಿ ನೀವು. ಇವಾಗ ನೋಡ್ರಿ, ಇನ್ನೂ ಸ್ವಲ್ಪ ಅಂಜು ಇದ್ದಂಗೆ ಊದ್ಬಿಟ್ಟವನೆ. ಬಾಯ್ ಬಾಯ್. ಇವನು ಏನಕ್ಕೂ ಪ್ರಯೋಜನ ಇಲ್ಲ, ಇವನು ವೇಸ್ಟ್. ಏನ ಲಕ್ಕಿ, ಏನೋ ಮಾಡೋದೀಗ? ಏನಾದ್ರೂ ಮಾಡ್ಲೇಬೇಕು. ರಾತ್ರಿ ಮಿಕ್ಕಿರೋ ಎಣ್ಣೆ ತಗೊಂಬ. ಟೋಟಲ್ ವೇಸ್ಟ್ ಇವನು.